ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಸೇಮಿಯಾ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಆನಿಯನ್ಸ್ ಈ ಥರ ಸ್ಲೈಸ್ ಮಾಡಿ ಇಟ್ಕೋಬೇಕು, ಸ್ವಲ್ಪ ಕರಿ ಲೀವ್ಸ್, ಆಮೇಲೆ ಗ್ರೌಂಡ್ ನಟ್ಸ್, ಕ್ಯಾಶ್ಯೂ, 2 ಕಪ್ಸ್ ಸೇಮಿಯಾ, ಸ್ವಲ್ಪ ನಿಂಬೆಹಣ್ಣು, ಖಾರಕ್ಕೆ 4 ಚಿಲ್ಲೀಸ್, ಗ್ರೀನ್ ಚಿಲ್ಲೀಸ್, ಟರ್ಮರಿಕ್, ಉರದ್ ದಾಲ್, ಚನಾ ದಾಲ್ ಅಂಡ್ ಸಾಸಿವೆ. ಫಸ್ಟು ರೋಸ್ಟ್ ಮಾಡ್ಕೋಬೇಕು ಸೇಮಿಯಾನ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಕಡಾಯಲ್ಲಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸೇಮಿಯಾ ಹಾಕೊಂಡು ರೋಸ್ಟ್ ಮಾಡ್ಕೋಬೇಕು. ಲೈಟ್ ಬ್ರೌನ್ ಹಾಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಇದನ್ನ ಒಂದು ಪಾತ್ರೆಗೆ ಎತ್ತಿಟ್ಕೊಂಡ್ಬಿಡಿ. ಈ ತರ ಗೋಲ್ಡನ್ ಬ್ರೌನ್ ಆಗಬೇಕು. ಆಮೇಲೆ ಇದೇ ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಹಾಕಬೇಕು. ಸಾಸಿವೆ ಸ್ವಲ್ಪ ಪಟ ಅನ್ಬೇಕು. ಪಟ ಅಂದ್ಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಉರದ್ ದಾಲ್, ಕಡಲೆಬೇಳೆ ಹಾಕೊಂಡು ಈ ಗ್ರೌಂಡ್ ನಟ್ಸ್ ಹಾಕೊಂಡು ಸ್ವಲ್ಪ ಈ ಗ್ರೌಂಡ್ ನಟ್ಸ್ ಕುಕ್ ಆಗಬೇಕು. 1-2 ನಿಮಿಷ ಇದು ಗ್ರೌಂಡ್ ನಟ್ಸ್ ಕುಕ್ ಆಗಬೇಕು. ಅದಾದ್ಮೇಲೆ ಗೋಡಂಬಿ ಹಾಕೋಬೇಕು. ಸ್ವಲ್ಪ 2 ನಿಮಿಷ ಕುಕ್ ಆಗಿದೆ. ಇವಾಗ ಗೋಡಂಬಿ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಗೋಡಂಬಿ ಹಾಕೊಂಡ್ಮೇಲೆ ನೋಡಿ ಈ ತರ ಈರುಳ್ಳಿ ಈ ತರ ಸ್ವಲ್ಪ ಈ ತರ ಸಪ್ರೇಟ್ ಮಾಡಿ. ಒಂದು ಈರುಳ್ಳಿ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಈ ತರ ಹಾಕೊಂಡು ಈರುಳ್ಳಿನ ಕುಕ್ ಮಾಡ್ಕೊಳ್ಳಿ. ಈರುಳ್ಳಿ ಹಾಕೊಂಡ್ಮೇಲೆ ಇದು ಕರಿ ಲೀವ್ಸ್, ಆಮೇಲೆ ಮೆಣಸಿನಕಾಯಿ, ಮೂರು ಮೆಣಸಿನಕಾಯಿ ತಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಉಪ್ಪು ಈಗ ಹಾಕೋಬೇಡಿ. ಸೊ ಇದೊಂದು ಸ್ವಲ್ಪ 2 ನಿಮಿಷ ಕುಕ್ ಆಗಬೇಕು. ಟರ್ಮರಿಕ್ ಹಾಕೊಳ್ಳಿ, ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ. ಆಮೇಲೆ ಟರ್ಮರಿಕ್ ಒಳ್ಳೇದು, ಉಪ್ಮಾ ಕಲರು ಚೆನ್ನಾಗಿ ಬರುತ್ತೆ, ಎಲ್ಲೋಗಿ ಬರುತ್ತೆ. ತರಕಾರಿ ಹಾಕೋಬಹುದು. ಬಟಾಣಿ, ಕ್ಯಾರೆಟ್ ಹಾಕೊಂಡು ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಸದ್ಯಕ್ಕೆ ಏನಾಗ್ತಿಲ್ಲ, ಹಿಂಗೆ ಮಾಡ್ತಾ ಇದ್ದೀನಿ ಉಪ್ಮಾ. ಬರೀ ಗ್ರೌಂಡ್ ನಟ್ಸ್ ಗೋಡಂಬಿ ಹಾಕೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಬಟಾಣಿ, ಕ್ಯಾರೆಟ್ ಹಾಕೋಬಹುದು. ಸೊ 2 ನಿಮಿಷ ಆಯ್ತಲ್ಲ. ಇವಾಗ ಬಿಸಿ ನೀರು ಹಾಕೋಬೇಕು. ನೋಡಿ, ಬಿಸಿ ನೀರು ಹಾಕೋಬೇಕು. 2 ಕಪ್ ಸೇಮಿಯಾಗೆ 3 ಕಪ್ ಬಿಸಿ ನೀರು ಹಾಕೊಳ್ತಾ ಇದ್ದೀನಿ. ಅಂದ್ರೆ 1 ಕಪ್ ಸೇಮಿಯಾಗೆ 1.5 ಕಪ್ ನೀರು. ಸೊ ನಾನು 3 ಕಪ್ ಬಿಸಿನೀರು ಹಾಕೊಳ್ತಾ ಇದ್ದೀನಿ. ಇವಾಗ ಈ ನೀರು
ಬಾಯ್ಲ್ ಆಗಬೇಕು. ಸ್ವಲ್ಪ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ತನಕ ಈ ನೀರನ್ನ ಕುಕ್ ಮಾಡ್ಕೊಳ್ಳಿ. ಇವಾಗ ಇದರಲ್ಲಿ ಉಪ್ಪು ಹಾಕ್ಕೊಳ್ಳಿ 1 ಸ್ಪೂನ್. ಸೊ ಇದು ಒಂದು ಕುದಿ ಬರೋ ತನಕ ವೇಟ್ ಮಾಡಿ. ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಸೇಮಿಯಾ ಹಾಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಮಿಕ್ಸ್ ಮಾಡಬೇಕು. ಒಂದೇ ಸಲ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಒಂದೇ ಸಲ ಹಾಕೊಂಡ್ಬಿಟ್ರೆ ಗಂಟು ಕಟ್ಬಿಡುತ್ತೆ. ಸೊ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ನ ಸಮ್ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸೊ ಈ ನೀರೆಲ್ಲ ಈ ಸೇಮಿಯಾ ಬಂದು ಅಬ್ಸರ್ವ್ ಮಾಡ್ಕೊಳುತ್ತೆ. ಈ ನೀರನ್ನೆಲ್ಲ ಸೇಮಿಯಾ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಇದು ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಗಟ್ಟಿ ಆಗುತ್ತೆ. ಸ್ವಲ್ಪ ಕಮ್ಮಿ ಆಗೋ ತನಕ ಸ್ವಲ್ಪ ವೇಟ್ ಮಾಡಿ. ನೋಡಿ, ನೀರಿನ ಅಂಶ ಫುಲ್ ಕಮ್ಮಿ ಆಗಿದೆ. ಆಲ್ಮೋಸ್ಟ್ ಫುಲ್ ವಾಟರ್ ಎಲ್ಲ ಇಲ್ಲಿ ಎಲ್ಲ ಸೇಮಿಯಾ ಅಬ್ಸರ್ವ್ ಮಾಡ್ಕೊಂಡಿದೆ. ಸೊ ಲಾಸ್ಟಲ್ಲಿ ನಾನು ಸ್ವಲ್ಪ ನಿಂಬೆಹಣ್ಣು 1 ಸ್ಪೂನ್ ನಿಂಬೆಹಣ್ಣು ಜ್ಯೂಸು ಹಿಂಗೆ ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಬಿಟ್ಟು ಈ ಥರ ಸ್ಟವ್ ಆಫ್ ಮಾಡಿಬಿಟ್ಟು ಲಿಡ್ ಮುಚ್ಚಿಬಿಡಿ. ಒಂದು 5 ನಿಮಿಷ ಹಿಂಗೆ ಇಟ್ಬಿಡಿ. ಅದಾದ್ಮೇಲೆ ನಿಮಗೆ ಲಿಡ್ ತೆಗೆದು ತೋರಿಸ್ತೀನಿ ಸೇಮಿಯಾ ಉಪ್ಪಿಟ್ಟು ಹೆಂಗೆ ಬಂದಿದೆ ಅಂತ. ಸೊ ಗೈಸ್, ಈ ವಿಡಿಯೋಲಿ ಇಷ್ಟೇ. ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಆಯಿತು, ಈ ಸೇಮಿಯಾ ನೋಡೋಣ ಹೆಂಗೆ ಬಂದಿದೆ ಅಂತ. ನೋಡಿ, ಸೇಮಿಯಾ ನೀಟಾಗಿ ಬಂದಿದೆ, ಎಲ್ಲಿ ಅಂಟ್ತಾ ಇಲ್ಲ, ಉದುರಿ ಉದುರಿಯಾಗಿ ಬಂದಿದೆ ಸೇಮಿಯಾ. ಸೊ ಇದನ್ನು ರೆಡಿ ಟು ಈಟ್. ಚಟ್ನಿ ಜೊತೆ ಚೆನ್ನಾಗಿರುತ್ತೆ, ಇಲ್ಲ ಹಾಗೆ ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ಗೈಸ್, ಇದು ಟ್ರೈ ಮಾಡಿ ಒಂದ್ಸಲ ನಿಮ್ಮ ಮನೆಯಲ್ಲಿ. Until then, take care. Bye. Meet you in the next video.